ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರದ ವಿಡಿಯೋ. ನಾನು ಮಂಗಳವಾರ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಇಡ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇರೋದು. ಅಂದರೆ ತಿಳಿ ಸಾಂಬಾರು ಅಥವಾ ಬೇಳೆ ಸಾಂಬಾರು, ಅದನ್ನು ನಾನು ಸ್ವಲ್ಪ ನೀರು ಥರ ಮಾಡಿರ್ತೀನಿ. ಅಂದರೆ ಸಾಂಬಾರು ಪುಡಿನ ಏನು ಹಾಕ್ತೀವಿ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮಾಡಿರ್ತೀವಿ. ಅದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೆಲ್ಲ ತರಕಾರಿ ಯೂಸ್ ಮಾಡ್ತೀರೋ ಅದೆಲ್ಲ ಯೂಸ್ ಮಾಡ್ಕೋಬೋದು. ಆದರೆ ಸಾಂಬಾರು ಪುಡಿನ ಸ್ವಲ್ಪ ಹಾಕ್ಬಿಟ್ಟು ತೆಳುಗಿರಬೇಕು, ಆವಾಗ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಚಟ್ನಿ ಕೂಡ ಮಾಡಬೇಕು, ಏಕೆಂದರೆ ಮಮ್ಮನಿಗೆ ಚಟ್ನಿಯಲ್ಲಿ ತಿಂದ್ರೇ ಅವರಿಗೆ ತಿಂದಾಗೋದು, ಇಲ್ಲಾಂದರೆ ಅವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅಂದರೆ ಸಾಂಬಾರಲ್ಲಿ ತಿನ್ನಲ್ಲ ಅಂತಲ್ಲ, ತಿಂತಾರೆ, ಆದರೆ ಚಟ್ನಿನೂ ಇರಬೇಕು. ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಒಂದು 2-3 ಸ್ಪೂನ್ ಆಗುವಷ್ಟು ಚಟ್ನಿ ರುಬ್ಬು ಅಂತ ಹೇಳ್ತಾ ಇರ್ತಾರೆ. ಅಷ್ಟು 2-3 ಸ್ಪೂನು ಚಟ್ನಿ ರುಬ್ಬೋದಕ್ಕಂತೂ ಆಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ರುಬ್ಬಿರ್ತೀನಿ. ಕೌಶಿಗೆ ಸಾಂಬಾರು ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ಹಾಕಿರ್ತೀನಿ. ಏನಾದರೂ ಫ್ರೆಂಡ್ಸ್ ಎಲ್ಲ ತಿಂದರೆ ತಿನ್ನಲಿ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿರ್ತೀನಿ. ಇರ್ತಾರೆ ಯಾರಾದರೂ ಒಬ್ಬರಾದ್ರೂ ಚಟ್ನಿ ಇಷ್ಟಪಟ್ಟು ತಿನ್ನುವಂಥವ್ರು. ಅದಕ್ಕೆ ಸಾಂಬಾರು ಚೆನ್ನಾಗಾಗಿತ್ತು. ಚಟ್ನಿನೂ ಮಾಡಿದ್ದೆ ಮತ್ತು ಸಾಂಬಾರು ಕೂಡ ಮಾಡಿದೆ. ಹಾಗೆ ಇಡ್ಲಿ ಹಿಟ್ಟು ತುಂಬ ಹುಳಿ ಬಂದಿರಲಿಲ್ಲ, ಸ್ವಲ್ಪನೇ ಹುಳಿ ಬಂದಿದ್ದಿದ್ದು. ನಾನು ನೋಡಿದೆ, ಸ್ವಲ್ಪ ಹುಳಿ ಬಂದಿದೆಯಲ್ಲ, ಇಡ್ಲಿ ಮಾಡಲಾ ಅಥವಾ ದೋಸೆನೇ ಮಾಡಲಾ ಅಂತೇಳಿ. ಆಮೇಲೆ ಇಡ್ಲಿನೇ ಮಾಡಿಬಿಡೋಣ ಅಂತೇಳಿ ಆಮೇಲೆ ಇಡ್ಲಿನೇ ಮಾಡ್ತಾಯಿದ್ದೀನಿ. ಇಡ್ಲಿ ಅಂದರೆ, ದೋಸೆ ಆದರೆ ಒಂದು ಸ್ವಲ್ಪ ಈಸಿ ಅನಿಸುತ್ತೆ, ಯಾಕೆಂದರೆ ಅಲ್ಲೇ ತವ ಮೇಲೆ ಬಿಸಿ ಬಿಸಿ ಹಾಕಿ ಕೊಟ್ಬಿಡ್ಬೋದು. ಆದರೆ ಇಡ್ಲಿ ಆದರೆ ಏನಂದರೆ ಹಾಕಿರ್ತೀವಲ್ಲ, ಅಂದರೆ ಇಡ್ಲಿ ಪಾತ್ರೆ ಏನಿದೆ ಅದಕ್ಕೆ ನಾವು ಇಡ್ಲಿನೆಲ್ಲ ಹಾಕಿ ಅದನ್ನ ತೊಳೆದಿಡಬೇಕಾದ್ರೆ ಒಂಥರ ಏನೋ ಒಂಥರ ಹಿಂಸೆ ಅನಿಸುತ್ತೆ. ಅದೆಲ್ಲ ಅಂಟ್ಕೊಂಡಿರುತ್ತೆ, ನೆನೆಸಿ ಅದನ್ನೆಲ್ಲ ತೊಳಿಬೇಕು. ಇಡ್ಲಿ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನನಗೆ ಸ್ವಲ್ಪ ಜಾಸ್ತಿ ನಾನು ದೋಸೆನೇ ಮಾಡೋದು. ಈ ಥರ ಇಡ್ಲಿ ಎಲ್ಲ ಕಡಿಮೆನೇ. ಮಮ್ಮಂಗೆ ಏನಂದರೆ ಈ ಥರ ಇಡ್ಲಿ ಸಾಂಬಾರು ಈ ಥರದಕ್ಕಿಂತ ಮಟನ್ ಸಾಂಬಾರು ಅಥವಾ ಕೈಮಾ ಸಾಂಬಾರು ಈ ಥರದ್ದೆಲ್ಲ ಮಾಡಿದಾಗ ಇಡ್ಲಿ ದೋಸೆ ಆ ಥರದ್ದೆಲ್ಲ ಇಷ್ಟಪಡ್ತಾರೆ. ಒಂದೊಂದು ಸರಿ ಚಪಾತಿನೂ ಮಾಡ್ತಾ ಇರ್ತೀನಿ, ಆದರೆ ಈ ಥರದ್ದು ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅಷ್ಟೇ. ಹಾಗೆ ನಿನ್ನೆ ಕೆಲಸದವರೆಲ್ಲ ಬಂದಿದ್ರಲ್ಲ, ಅವ್ರು ಹೇಳಿದರು ನಾಳೆ ಬರ್ತೀವಿ ಅಂತ ಹೇಳಿದರು. ಅಂದರೆ ನಿನ್ನೆ ಹೇಳಿದ್ದು ನಾಳೆ ಬರ್ತೀವಿ ಅಂತೇಳಿ. ನಾಳೆ ಬಂದು ಮೆಟೀರಿಯಲ್ಸ್ ಏನೆಲ್ಲ ಬೇಕು, ಸಿಮೆಂಟು, ಜೆಲ್ಲಿ ಮತ್ತು ಸ್ಯಾಂಡು ಈ ಥರ ವಸ್ತುಗಳು, ಈ ಕಾಂಕ್ರೀಟ್ ಹಾಕೋದಕ್ಕೆ ಏನೆಲ್ಲ ಬೇಕು ಆ ಥರದ್ದು ಎಲ್ಲ ತಂದಿಟ್ಕೋತೀವಿ. ಕೆಲಸನ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ನಿನ್ನೆ. ಅದಕ್ಕೆ ನಾನು ಹಾಗೆ ಯೋಚನೆ ಮಾಡ್ತಾಯಿದ್ದೆ, ಬರ್ತಾರಾ ಬರಲ್ವಾ. ಅಂದರೆ ಅವರು ಇವತ್ತು ಬರ್ತೀವಿ ಅಂದರೆ ಒಂದೊಂದು ದಿನ ಬರಲ್ಲ, ಮಿಸ್ ಆಗ್ತಾರೆ. ಏನೋ ಕೆಲಸ ಇತ್ತು ಅಂತ ಹೇಳಿ ಹೇಳ್ಬಿಟ್ಟು 1 ದಿನ 2 ದಿನ ಆದಮೇಲೆ ಬರ್ತಾರೆ. ಆ ಥರ ಬಿಡು, ಯಾವತ್ತಾದರೂ ಬಂದು ಮಾಡಲಿ ಅನ್ನೋ ಥರ ಅನಿಸ್ತಾಯಿತ್ತು ನನಗೆ. ಏನಂದರೆ ಏನಾದರೂ ಒಂದು ಕೆಲಸ ಹೇಳಿದಾಗ ಅದು ಫುಲ್ಲು ಕಂಪ್ಲೀಟ್ ಆಗಿಬಿಟ್ರೆ ಅದು ಏನೂ ಅನಿಸೋದಿಲ್ಲ. ಈಗ ಪೆಂಡಿಂಗು, ಈಗ ನಾವು ಫೆಬ್ರವರಿಯಲ್ಲಿ ಕೊಟ್ಟಿರೋದು, ಅಂದರೆ ಲೆಟರ್ ಕೊಟ್ಟಿರೋದು ನಮ್ಮ ಮನೆ, ಅಂದರೆ ನಮ್ಮ ಕ್ವಾರ್ಟರ್ಸ್ ಈ ಥರ ಇದೆ, ಈ ಥರ ಲೀಕ್ ಆಗ್ತಾಯಿದೆ ಮತ್ತು ಸಂಪ್ ಈ ಥರ ಆಗ್ತಾಯಿದೆ ಅಂತೇಳಿ ಫೆಬ್ರವರಿಯಲ್ಲಿ ಕೊಟ್ಟಿರೋದು. ಇವಾಗ 6 ಮಂತ್ ಆಯಿತು, ಕರೆಕ್ಟಾಗಿ 6 ತಿಂಗಳಾಗಿದೆ. 6 ತಿಂಗಳಿಗೆ ಕೆಲಸ ಓಕೆ ಅಂತ ಹೇಳಿರೋದು. ಅದಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ ಅಂದ್ಕೊಂಡೆ. ಹಾಗೆ ತಿಂಡಿ ಮಾಡಬೇಕಾದ್ರೇ ಸೌಂಡ್ ಆಯಿತು, ಗೇಟ್ ಸೌಂಡು. ಹಾಗೆ ಮಮ್ಮನ ಕೇಳಿದೆ ಯಾರು ಬಂದರು ಅಂತೇಳಿ. ಆವಾಗ ಹೀಗೆ ಕೆಲಸದವ್ರು ಬಂದರು. ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಇವತ್ತೆಲ್ಲ ಈ ಥರದ್ದೆಲ್ಲ ತಂದಿಡ್ಬೋದು ಸಾಮಾನುಗಳೆಲ್ಲ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅವರು ಸಾಮಾನೆಲ್ಲ ತರಲಿಲ್ಲ. ಬಂದ ತಕ್ಷಣ ಒಂದು 10 ನಿಮಿಷ ಅವರು ಬಟ್ಟೆ ಮೇಲೆ ಹೋಗಿ ಸ್ಟಾರ್ಟ್ ಮಾಡೋದಕ್ಕೆ, ಅಂದರೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂಥರ ನನಗೂ ಖುಷಿ ಆಗ್ತಾಯಿತ್ತು, ಸ್ಟಾರ್ಟ್ ಮಾಡಿದ್ರಲ್ಲಪ್ಪ ಇವಾಗಲಾದ್ರೂ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಯಾವಾಗಾಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇದನ್ನೇ ಒಂದು 15 ದಿನದ ಹಿಂದೆ ಮಾಡಿದರೆ ಫುಲ್ಲು ಮನೆಯೆಲ್ಲ ಒಂದೇ ಬಾರಿ ಎಲ್ಲ ಕ್ಲೀನ್ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತಾಯಿತ್ತು.
ನಾವು ಆ ಥರ ಯೋಚನೆ ಮಾಡ್ತೀವಿ. ಆದರೆ ಅವರು ಅಲ್ಲಿ ಪರ್ಮಿಷನ್ ಕೊಟ್ಟರೆ ತಾನೇ ಅವರು ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ. ಅದೇ ಅವ್ರು ಪರ್ಮಿಷನ್ ಕೊಟ್ಟಿದ್ದು ಈಗ ಈ ಗೌರ್ಮೆಂಟ್ ಏನು ಹೇಳ್ತೀವಿ, ಕೆಲಸ ಇರ್ಬೋದು, ಇನ್ನೊಂದು ಇರ್ಬೋದು, ನಾವು ಇವತ್ತು ಲೆಟರೆಲ್ಲ ಕೊಟ್ಟರೆ ಅವರು ಪರ್ಮಿಷನ್ ಓಕೆ ಅಂತ ಹೇಳೋದು ಅಥವಾ ಪರ್ಮಿಷನ್ ಕೊಡೋದು ಏನಿದೆ ಅದು 1 ವರ್ಷ ಆದರೂ ಆಗ್ಬೋದು, 6 ತಿಂಗಳಾದರೂ ಆಗ್ಬೋದು. ಅದು ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ. ಇವಾಗ ನೋಡಿ, ನಾವೇ ಫೆಬ್ರವರಿಯಲ್ಲಿ ಕೊಟ್ಟು ಇವಾಗ 6 ತಿಂಗಳಿಗೆ ಓಕೆ ಅಂತ ಹೇಳಿದ್ದಾರೆ. ಟೈಮ್ ಬಂದು 10:40 ಆಗ್ತಾಯಿದೆ. ಇವತ್ತು ಕೆಲಸದವ್ರು ಬಂದಿದ್ದಾರೆ, ಅಂದರೆ 8:15ಗೆ ಬಂದುಬಿಟ್ಟಿದ್ದಾರೆ ಇವತ್ತು. ನಾನು ಅಂದ್ಕೊಂಡಿದ್ದೆ ಇವತ್ತು ಏನು ಬೇಕು ಮೆಟೀರಿಯಲ್ಸು, ಅಂದರೆ ಸಿಮೆಂಟು, ಅಂದರೆ ಅಲ್ಲಿ ಕೆಲಸಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಂದಿಟ್ಕೊಂಡು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಅಯ್ಯಪ್ಪನ ಹಂಗೆ ಹೇಳಿದ್ದು, ನಾಳೆಲ್ಲ ಏನೇನೆಲ್ಲ ಬೇಕು ಎಲ್ಲ ತಂದಿಡ್ತೀವಿ ಅಂತ ಹೇಳಿದರು. ಆದರೆ ಅಂದರೆ ಸಾಮಾನುಗಳೇನು ತಂದಿಲ್ಲ. ಆದರೆ ಕೆಲಸದವರೆಲ್ಲ ಬಂದು ಮೇಲೆಲ್ಲ ಅದು ಹೇಳಿದ್ನಲ್ಲ 1-2 ಇಂಚಷ್ಟು ಸಿಮೆಂಟೆಲ್ಲ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದಾರೆ. ಆವಾಗಿಂದ ಡಮ ಡಮ ಅಂತ ಸೌಂಡು. ಇವಾಗೆಲ್ಲ ಕುತ್ಕೊಂಡಿರಬೇಕು, ಅದಕ್ಕೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನೆಲ್ಲ ತೆಗಿತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ನ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಎಲ್ಲಿಗೆ ಶಿಫ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಅಂದರೆ ಅದು ಸಿಮೆಂಟ್ ಎಲ್ಲ ಹಾಕಿ ಮತ್ತು ಪೇಂಟ್ ಮಾಡೋ ತನಕ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಒಂದು 3 ಡೇಸ್ ಆಗ್ಬೋದು ಅನ್ಕೋತೀನಿ, ನೋಡೋಣ, ಗೊತ್ತಿಲ್ಲ. ಅದಕ್ಕೆ ಟ್ಯಾಂಕ್ನ ಬೇರೆ ಕಡೆ ಕೂರಿಸ್ಬಿಟ್ಟು ಟೆಂಪ್ರವರಿಗೆ ಸುಮ್ಮನೆ ಒಂದು ಲೈನ್ ಹಾಕ್ಕೊಂಡು ನೀರನ್ನ ಯೂಸ್ ಮಾಡಬೇಕು ಆ ಥರ. ಆಮೇಲೆ ಇದು ಫಿನಿಶ್ ಎಲ್ಲ ಆದಮೇಲೆ ಮತ್ತೆ ಟ್ಯಾಂಕ್ನ ಇಲ್ಲೇ ಕೂರಿಸ್ತಾರೆ, ಆ ಥರ ಹೇಳಿದ್ದಾರೆ. ಮತ್ತು ಮೊನ್ನೊಮ್ಮೆ ಹೇಳಿದ್ದಾರೆ, ಇಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಈ ಥರ ಟೆಂಪ್ರವರಿಯಾಗಿ ಒಂದು ಈ ಥರ ಮಾಡಿಕೊಡಿ ಅಂತ. ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. ಹಾಗೆ ಹೊರಗಡೆ ಇರುವಂಥ ಚೇರು, ತುಳಸಿ ಗಿಡ ಎಲ್ಲ ತೊಗೊಬಂದು ಇಲ್ಲಿ ಇಟ್ಟಿದ್ದೀನಿ ನೋಡಿ. ತುಳಸಿ ಗಿಡ ಅಲ್ಲಿ ಮತ್ತು ಚೇರು ಎಲ್ಲ ಒಳಗಡೆ ಇಟ್ಟಿದ್ದೀನಿ. ಇನ್ನೂ ಏನು ಕೆಲಸ ಕೂಡ ಆಗಿಲ್ಲ. ತಿಂಡಿ ಮಾತ್ರ ತಿಂದಿರೋದಷ್ಟೇ. ಇಡ್ಲಿ ತಿಂದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಬಂದಿದ್ದೀನಿ. ಮತ್ತು ಬೆಡ್ರೂಮ್ ವಿಂಡೋ ಅದೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಏಕೆಂದರೆ ಮೇಲಿಂದ ಆ ಸಿಮೆಂಟ್ ಎಲ್ಲ ಕೆಚ್ತಿದಾರಲ್ಲ, ಅದು ಏನಾಗುತ್ತೆ ಅಂದರೆ ತುಂಬ ಡಸ್ಟು. ಮತ್ತು ಇವಾಗ ಅದನ್ನು ಮೇಲಿಂದ ತೆಗೆದು ಕೆಳಗಡೆಗೆ ಬೀಸಾಕ್ತಾರೆ, ಅವಾಗ ಇನ್ನೂ ಡಸ್ಟ್ ಆಗುತ್ತೆ. ಅದಕ್ಕೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ತುಳಸಿ ಗಿಡ ಎಲ್ಲ ಒಳಗಡೆ ಎತ್ತಿಟ್ಕೊಳ್ಳಿ ಅಂತೇಳಿದರು. ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಳಗಡೆ ಮಾತ್ರ ಒರೆಸಲ್ಲ, ನಾನು ಹಂಗೆ ಅಂದ್ಕೊಂಡಿದ್ದೀನಿ, ಡಸ್ಟ್ ಎಲ್ಲ ಆಗುತ್ತೆ ಅಂತೇಳಿ. ನಾವು ಎಷ್ಟೇ ಡೋರು ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡ್ರೂ ಡಸ್ಟು ಒಳಗಡೆ ಬಂದೇ ಬರುತ್ತೆ. ಅದಕ್ಕೆ ಕಸ ಮಾತ್ರ ಗುಡಿಸೋಣ, ನೋಡೋಣ. ಮತ್ತು ಇನ್ನೂ ಇವ್ರು ಕೆಲಸ ಮಾಡೋ ತನಕ ಡಸ್ಟು ಧೂಳು ಇದ್ದೇ ಇರುತ್ತೆ. ಅಂದರೆ ಇವತ್ತೆಲ್ಲ ಹೊಡಿಯೋದು, ಅದೆಲ್ಲ ತೆಗ್ದಾಕೋದು, ಅದು ಒಂದಿರುತ್ತೆ. ಮತ್ತು ಇನ್ನು ಸಿಮೆಂಟ್ ಎಲ್ಲ ತರೋದು, ಅದು ಕಲಸೋದು, ಅದು ಹಾಕೋದು, ಇನ್ನು ಪೇಂಟ್ ಮಾಡೋದು, ಆ ಥರದ್ದೆಲ್ಲ ಇರುತ್ತಲ್ಲ. ಅಂದರೆ ವಾಟರ್ ಪ್ರೂಫ್ದು ಪೇಂಟ್ ಹೇಳಿದ್ನಲ್ಲ, ಅದೆಲ್ಲ ಮಾಡಿದರೆ ಫುಲ್ ಗಲೀಜು. ಫುಲ್ ಫಿನಿಶ್ ಆಗೋ ಗಂಟ ಸ್ವಲ್ಪ ಹಾಗೆ ಹಿಂಗೆ ಇರುತ್ತೆ ನಮ್ಮ ಮನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ನಾವೇ. ಮತ್ತು ನೀರಿಗೆ ಏನಾದರೂ ಪ್ರಾಬ್ಲಮ್ ಆದರೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ಕೆಲಸ ಎಲ್ಲ ಆದಮೇಲೆ ಓಕೆ. ಹಾಗೆ ಸಂಪುದು ಏನು ಮಾಡ್ತಾರೆ ಅಂತ ಅಂದರೆ, ಆ ಕಡಪ ಕಲ್ಲು ಏನಿದೆ ಅದನ್ನು ತೆಗೆದುಬಿಡ್ತಾರೆ. ಆ ಕಡಪ ಕಲ್ಲು ಮಧ್ಯ ಸೈಡಲ್ಲೆಲ್ಲ ಕಬ್ಬಣ ಕೊಟ್ಟಿದ್ದಾರೆ ನೋಡಿ. ಆ ಕಬ್ಬಣ ಎಲ್ಲ ತುಕ್ಕಿಡ್ದು ಹಾಳಾಗಿರೋದು ಅದು ಸಂಪು. ಅದರಿಂದ ಅವರು ಮತ್ತೆ ಆ ಕಬ್ಬಣ ಮಾತ್ರ ಮತ್ತೆ ಹೊಸದಾಗಿ ಮಾಡಿಬಿಟ್ಟು ಮತ್ತೆ ಆ ಕಡಪ ಕಲ್ಲನ್ನ ಅದೇ ರೀತಿಯೇ ಕೂರಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಹೇಳಿರೋದು ಆ ಥರನೇ ಮಾಡ್ತೀವಿ, ಮತ್ತೇನು ಚೇಂಜ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿರೋದು. ನೋಡೋಣ, ಅದನ್ನು ಇವತ್ತಿಂದನೇ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಕೆಲಸ ಮೇಲೆಯವ್ರು ಮಾಡ್ತಾರೆ, ಕೆಳಗಡೆ ಕೆಲಸ ಕೆಳಗಡೆಯವ್ರು ಮಾಡ್ತಾರೆ ಅಂತ ಹೇಳಿರೋದು. ಅವರು ಬರ್ತಾರಂತ, ಎಷ್ಟೊತ್ತಿಗೆ ಬರ್ತಾರೆ ಏನೂ ಗೊತ್ತಿಲ್ಲ, ಆ ಥರ ಹೇಳಿದ್ದಾರೆ. ಓಕೆ, ಹೆಂಗೋ ಮಾಡಿಕೊಡ್ಲಿ, ಅಂದರೆ ಮಾಡಲಿ. ಮೋನ್ಮಮ್ಮ ಹೇಳಿರೋದು ಏನು ಕೇಳಕ್ಕೆ ಹೋಗಬೇಡ. ಎಕ್ಸ್ಟ್ರಾ ಕೇಳಿದಾಗ ನೀವು ಅಲ್ಲೋಗ್ಬಿಟ್ಟು ಕೇಳಿ. ನಾವು ಕೇಳಿದ್ದೀವಿ, ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಿಮ್ಗೆ ಎಕ್ಸ್ಟ್ರಾ ಏನಾದರೂ ನಾವು ಹೇಳ್ತೀವಲ್ಲ, ಅದು ಮಾಡಿ, ಈಗ ಈ ಕಡೆ ಮಾಡಿ ಅಂತೆಲ್ಲ ಹೇಳ್ತೀವಲ್ಲ, ಆ ಥರದ್ದೆಲ್ಲ ನೀವು ಅಲ್ಲೇ ಕೇಳ್ಕೊಳ್ಳಿ. ಆವಾಗ ಅವ್ರು ಓಕೆ ಅಂದರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಡ, ನೀನೇನು ಕೇಳಬೇಡ, ಏನೋ ಇಷ್ಟು ಮಾಡಿಸ್ಕೊಡ್ತಿದ್ದಾರಲ್ಲ ಬಿಡು ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತೆ ನಿನ್ನೆ ಮಾತಾಡ್ಸಿದ್ದಕ್ಕೆ ಅಂದ್ಕೊಂಡು ಹೋದ್ರಲ್ಲ ಅಯ್ಯಪ್ಪ, ಅದಕ್ಕೆ
ನಾನೇನು ಮತ್ತೆ ಮಾತಾಡೋಕ್ಕೆ ಹೋಗಲಿಲ್ಲ. ಸರಿ ಬಿಡಿ, ನಮ್ಮನೆ ಏನಲ್ವಲ್ಲ ಇದು, ನಮ್ಮನೆ ಆಗಿದ್ದಿದ್ರೆ ಆ ಥರ ಮಾಡಿಸ್ಬೇಕು ಈ ಥರ ಮಾಡಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಆದ್ರೂ ನಮ್ಮನೆ ಅಲ್ಲದೆ ಇದ್ರೂ ಒಂದೊಂದು ಸರಿ ಒಂದೊಂದು ಕಂಫರ್ಟಬಲ್ ಅನಿಸಲ್ಲ. ಆವಾಗ ಅನಿಸುತ್ತೆ ಇದು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇರುತ್ತೆ. ಆವಾಗ ಹೇಳಿದಾಗ ಬೈಸ್ಕೊಳ್ಳೋದು. ಅದಕ್ಕೆ ಏನು ಹೇಳ್ಬೇಡ, ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡು ಹೋಗಲಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಮಗೆ ಒಂದು ನೀರು ಲೀಕ್ ಆಗಬಾರ್ದು, ಇನ್ನೊಂದು ಸಂಪ್ ರಿಪೇರಿ ಮಾಡಿಕೊಡೋ. ಈ ವಿಂಡೋದೆಲ್ಲ ಓಕೆ ಮಾಡಿದ್ರೆ ಮಾಡಲಿ, ಮಾಡಿಲ್ಲ ಅಂದರೆ ಹಂಗೆ ಬಿದ್ದಿರಲಿ. ವಿಂಡೋದೆಲ್ಲ ಮಾಡಿದ್ರೆ ಏನು ಮಾಡಬೇಕಂದ್ರೆ ಫುಲ್ಲು ವಿಂಡೋನೇ ತೆಗಿಬೇಕು. ಇದು ಹಳೇ ಮಾಡೆಲ್ ಆಗಿರೋದ್ರಿಂದ ಆ ವಿಂಡೋ ಎಲ್ಲ ಏನಂದರೆ ಈಗ ಸಿಗಲ್ಲ ಅದು ಮಾಡಲು. ಅದರಿಂದ ಅದೆಲ್ಲ ಫುಲ್ ತೆಗೆದ್ಬಿಟ್ಟು ಸ್ಲೈಡಿಂಗ್ ವಿಂಡೋನೇ ಹಾಕಬೇಕು. ಅದೆಲ್ಲ ಹೋದರೆ ಜಾಸ್ತಿ ದುಡ್ಡಾಗುತ್ತೆ. ಇವರು ಬಜೆಟ್ಟು ಕಡಿಮೆ ನೋಡ್ತಾರೆ, ಜಾಸ್ತಿ ಎಲ್ಲ ನೋಡಲ್ಲ. ಆದಷ್ಟು ಬಜೆಟ್ನ ಕಡಿಮೆ ಮಾಡಬೇಕು, ಆ ಥರದ್ದನ್ನು ನೋಡೋದು. ಅದಕ್ಕೆ ಬೇಡ ಇಷ್ಟು ವರ್ಷನೇ ಕಳೆದಿದ್ದೀವಿ, ಹಂಗೆ ಇರಲಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಮತ್ತೆ ಏನು ಮಾತಾಡೋಕ್ಕೆ ಹೋಗಿಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಕೇಳಿಸ್ತಾ ಇದೆಯಾ ಸೌಂಡು? ಇವಾಗ ಸ್ಟಾಪ್ ಆಯಿತು, ಮತ್ತೆ ಸೌಂಡ್ ಆಗ್ತಿರುತ್ತೆ. ಆ ಸೌಂಡು ಮಿಷಿನಲ್ಲಿ ಅದೆಲ್ಲ ತೆಗಿತಾ ಇದ್ದಾರೆ. ಒಂದು ಕಡೆ ಕುಟ್ಟಿ ತೆಗಿತಾ ಇದ್ದಾರೆ. ಅಯ್ಯಪ್ಪ, ಅದೇನಾಗುತ್ತೆ ಒಂದೊಂದು ಸರಿ ಇಲ್ಲೇ ಆದಂಗೆ ಆಗುತ್ತಲ್ಲ, ಮೇಲೆ ಬಿದ್ದೋಗ್ಬಿಡುತ್ತೇನೋ ಅಂತಾರ, ಅಂದರೆ ಮೇಲೇ ಬಿದ್ದೋಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಡಮ್ ಡಮ್ ಅನ್ನೋ ಥರ ಸೌಂಡ್ ಆಗ್ತಿರುತ್ತಲ್ಲ, ಅದರಿಂದ ನೋಡಿ ಯಾವ ಥರ ಎಲ್ಲ ಸೌಂಡ್ ಆಗ್ತಾಯಿದೆ. ಮೋಹನ್ ಮಮ್ಮ ಒಂದು 1 hour ಇದ್ದು ಅಪ್ಪ ಏನು ಇಷ್ಟೊಂದು ತಲೆನೋಯ್ತಾ ಇದೆ ನನಗೆ ಆಗಲೇ ಅಂತ ಹೇಳ್ತಾಯಿದ್ರು ಆ ಸೌಂಡಿಗೆ. ನಾನು ಅವಾಗಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಇವಾಗ ಒಂದು 4 ಗಂಟೆಗೆ ಹೊರಡ್ತಾರಂತೆ. ಆಮೇಲೆ ಒಳಗಡೆ ಕಸ ಎಲ್ಲ ಗುಡಿಸಿದ್ದೀನಿ, ಹೊರಗಡೆ ಎಲ್ಲ ಫುಲ್ಲು ಡಸ್ಟ್ ಆಗಿದೆ. ಹಿಂಗಾಗಿದೆ ಅಂದರೆ ವೈಟ್ ಸಿಮೆಂಟ್ ಥರ ಎಲ್ಲ ಆಗಿಬಿಟ್ಟಿದೆ. ಅದನ್ನೆಲ್ಲ ಗುಡಿಸಿ ಬೀಸಾಕ್ಬಿಟ್ಟು ಆಮೇಲೆ ಮನೆ ಒರೆಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವ್ರು ಹೋದ್ಮೇಲೆ ಕಸ ಎಲ್ಲ ಗುಡಿಸಿ ಒರೆಸ್ಬೇಕು. ಅವರಿದ್ದಾಗಂತೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರು ಮತ್ತೆ ಮೇಲಿಂದ ಬೀಸಾಕೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಮಾಮ ಹೇಳಿದ್ರು ಅವರು ಟ್ರೈನಿಗೆ ಹೋಗ್ತಾರಂತೆ. ಟ್ರೈನು 4 ಗಂಟೆಗೇನೋ ಇದೆ ಅಂತಂದರು. ಇವಾಗ 3:15. ಎಷ್ಟೊತ್ತಿಗೆ ಬಿಡ್ತಾರೆ ಏನೋ ಗೊತ್ತಿಲ್ಲ, ನೋಡೋಣ. ಅವ್ರು ಹೋದ್ಮೇಲೆ ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ನೋಡಿ ಇವಾಗ ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇದೆ. ಮನೆಯೆಲ್ಲ ಒಂಥರ ಗುರ್ರ ಅನ್ನೋ ಥರ ಸೌಂಡು. ಇಲ್ಲಿ ನೋಡಿ, ನಾವು ಮಧ್ಯಾಹ್ನ ಮೋಹನ್ ಮಾಮ ಬಂದಮೇಲೆ ಇಷ್ಟು ಗಲೀಜಾಗಿದೆ. ಅಂದರೆ ವೈಟ್ಗೆ ಧೂಳೇನಿದೆ ಈ ಥರ ಬಂದಿದೆ. ತುಳಸಿ ಗಿಡ ನೋಡಿ ಇಲ್ಲಿ ತಂದು ಇಟ್ಟಿದ್ದೀನಿ. ಹಾಗೆ ಅದು ವೈಟ್ ಏನಾಗಿದೆ ಅಂದರೆ ಎಲ್ಲೆಲ್ಲಿ ಕಾಲಿಟ್ಕೊಂಡು ಹೋಗಿದ್ದೀವಿ ಅಲ್ಲೆಲ್ಲ ವೈಟಿಗೆ ಆಗೋಗಿದೆ. ಅದಕ್ಕೆ ಇವರೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಗುಯ್ ಬೆಳಿಗ್ಗೆಯಿಂದ ಇದೇ ಥರ ಆಗೋಗಿದೆ, ಒಂಥರ ಇರಿಟೇಟ್ ಆದಂಗೆ ಆಗ್ತಾ ಇದೆ. ತಲೆ ಬೇರೆ ನೋವ್ತಾ ಇದೆ ನನಗೆ. ಏನೋ ಬಾ, ಎಲ್ಲೋಗಿದ್ದೆ? ಬೆಕ್ಕಳು ಬೆಳಿಗ್ಗೆಯಿಂದ ಅವರೆಲ್ಲ ಇದ್ರಲ್ಲ, ಆ ಸೌಂಡಿಗೆ ಎಲ್ಲ ಹೋಗಿದೆ. ಇದೊಂದು ಮಾತ್ರ ಇಲ್ಲಿದೆ. ಅಲ್ಲಿ ನೋಡಿ ಸೌಂಡ್ ಮಾಡ್ತಾ ಹೋಗು. ಇಲ್ಲಿ ನೋಡಿ ಸ್ಟೆಪ್ಪು ಫುಲ್ ಎಲ್ಲ ಹೆಂಗಾಗಿದೆ. ಶೀ ಅಯ್ಯಪ್ಪ, ಇದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡಬೇಕು. ಇಷ್ಟು ಮಾತ್ರ ಕ್ಲೀನ್ ಮಾಡ್ತೀನಿ ನೋಡಿ. ಮೇಲಿಂದ ಎಲ್ಲ ತೆಗ್ದಿದ್ದಾರಲ್ಲ, ಎಷ್ಟು ಗಲೀಜಾಗಿದೆ. ಇವಾಗ ಮಳೆ ಬರೋ ಥರ ಇದೆ. ಇವಾಗ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಬಿಡ್ತೀನಿ ಇದನ್ನೆಲ್ಲ. ಹಾಗೆ ಒಂದು ಕಡೆ ಮೇಲೆ ಹೋಗಿ ಬರ್ತೀನಿ ಹೆಂಗಿದೆ ಅಂತ. ಅಂದರೆ ಬೆಳಿಗ್ಗೆಯಿಂದ ನಾನು ನೋಡಿಲ್ಲ, ಅಂದರೆ ಮತ್ತೆ ಹೋಗೇ ಇಲ್ಲ ಮೇಲೆ. ಎಲ್ಲರೂ ಬಂದಮೇಲೆ, ಅಂದರೆ ಕೆಲಸದವ್ರು ಬಂದಮೇಲೆ. ಓಹೋ, ಇದು ಗೂಡು ತೆಗ್ದು
ತೆಗಿಯಲ್ಲ ಅನ್ಸುತ್ತೆ, ಅದಕ್ಕೆ ಇದೇ ಥರ ಬಿಟ್ಬಿಟ್ಟಿದ್ದಾರೆ ನೋಡಿ. ಈ ಥರ ಇದೆ ಅಂದರೆ ಇನ್ನೊಂದಷ್ಟು ಎತ್ತಾಕಬೇಕು. ಮೇಲೆ ಅದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಅಂದರೆ ಸುತ್ತ ಕಟ್ಟೆ ಥರ ಇತ್ತು ಅದು, ಅದನ್ನು ಹೊಡೆದಿರೋದು. ಇವಾಗ ಏನು ಮಾಡಬೇಕು ಅಂದರೆ ಈ ಟ್ಯಾಂಕ್ ಇದೆಯಲ್ಲ, ಟ್ಯಾಂಕ್ ಪಕ್ಕ ನೋಡಿ ಇಲ್ಲಿ ತೆಗ್ದಿಲ್ಲ, ಕಾಣಿಸ್ತಿದೆಯಾ? ಇದನ್ನು ತೆಗಿಬೇಕು. ಅಂದರೆ ಟ್ಯಾಂಕ್ ತೆಗೆದು ಬೇರೆ ಕಡೆ ಇಟ್ಟ ಮೇಲೆ ತೆಗಿಬೇಕು. ಅದು ಟ್ಯಾಂಕ್ ಮೇಲೆಲ್ಲ ಫುಲ್ಲು ಗಲೀಜಾಗಿದೆ. ನೀರಿದೆಯೇನೋ ಗೊತ್ತಿಲ್ಲ, ನೀರಿದೆ ಸ್ವಲ್ಪ. ನಮ್ಮ ಬೆಕ್ಕಳೆಲ್ಲ ಐತೆ ಅಂತಲೇ ಗೊತ್ತಿಲ್ಲ. ಇದನ್ನೆಲ್ಲ ನಾಳೆ ಬಂದು ಬೀಸಾಕ್ತಾರೆ, ಅಂದರೆ ಕೆಳಗಡೆ ಬೀಸಾಕೋದು. ಓಕೆ, ಇವತ್ತಿಗೆ ಇಷ್ಟ ಆಗಿದೆ ನೋಡಿ. ಮಳೆ ಬರೋ ಥರ ಆಗಿದೆ. 5 o'clock ಟೈಮ್ ಬಂದು ನೋಡಿ, ಕರೆಕ್ಟಾಗಿ 5 o'clock. ಇವಾಗ ಬೆಳಿಗ್ಗೆ ಕಸ ಗುಡಿಸಿದ್ದೆ, ಆದರೆ ಸಣ್ಣ ಸಣ್ಣ ಡಸ್ಟ್ ಎಲ್ಲ ಬಂದಿರುತ್ತಲ್ಲ, ಅದರಿಂದ ಏನು ಮಾಡ್ತೀನಿ, ಮತ್ತೇನು ಗುಡಿಸ್ಲಾ ಅಂತ ಅಂದ್ಕೊಂಡಿದ್ದೆ, ಆದರೆ ಮತ್ತೇನು ಗುಡ್ಸೋಕ್ಕೆ ಹೋಗಲ್ಲ. ಗುಡಿಸಿದ್ದೀನಿ. ಈಗ ಮ್ಯಾಟ್ ಎಲ್ಲ ಮತ್ತೆ ಒಂದ್ಸರಿ ಒದ್ರಿಬಿಟ್ಟು, ಬೆಡ್ಡೆಲ್ಲ ಒದ್ರಿ, ಸೋಫಾ ಎಲ್ಲ ಒದ್ರಿಬಿಟ್ಟು, ಆಮೇಲೆ ನೀಟಾಗಿ ಮನೆ ಒರೆಸ್ಕೊಬಿಡ್ತೀನಿ. ಆವಾಗ ಡಸ್ಟ್ ಏನಿದೆ ಎಲ್ಲ ಹೋಗುತ್ತೆ. ಅಂದರೆ ಸೋಫಾ ಎಲ್ಲ ಒದ್ರಿದ್ದೀನಿ, ಆದರೂ ಕೂಡ ಇನ್ನೊಂದ್ಸರಿ ಒದ್ರಿಬಿಟ್ಟು ಆಮೇಲೆ ಒರೆಸ್ತೀನಿ. ಓಕೆ, ಇವಾಗ ಮನೆ ಒರ್ಸೋಕ್ಕೆ ಬಂದಿದ್ದೀನಿ 5 o'clock. ಮಳೆ ಬರೋ ಥರ ಇದೆ. ಏನಿದು ನೀರು ಫುಲ್ಲು ಗಲೀಜು ಬರ್ತಾ ಇದೆ. ಖಾಲಿ ಆಗ್ತಾ ಇದೆಯಲ್ಲ ನೀರು, ಅದಕ್ಕೆ ಏನೋ ಗೊತ್ತಿಲ್ಲ. ನೋಡಿ, ಕಪ್ಪು ಕಾಣಿಸ್ತಾ ಇದೆಯಾ ನೀರು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ಅಂದರೆ ಟ್ಯಾಂಕ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಟ್ಯಾಂಕರ್ ಅಂದರೆ ಮೇಲೆ ಸಿಂಟೆಕ್ಸ್ ಇದೆಯಲ್ಲ ಅದಕ್ಕೆ ನೀರೆಲ್ಲ ಸ್ವಲ್ಪ ಕೆಳಗಡೆ ಇರುವಂಥ ನೀರೆಲ್ಲ ಈ ಥರ ಗಲೀಜು ಥರ ಕಾಣಿಸ್ತಾ ಇದೆ. ನಿಮಗೆ ವಿಡಿಯೋ ನೋಡುವಾಗ ನೀಟಾಗಿದೆ ಅಂತಲೇ ಅನಿಸುತ್ತೆ, ಆದರೆ ಗಲೀಜಿದೆ. ಖಾಲಿ ಟ್ಯಾಂಕ್ ಇದೆಯಲ್ಲ, ಒಂದು ಸ್ವಲ್ಪ ಇದೆ, ಅದರಿಂದ ಅದು ಕೆಳಗಡೆ ಇರೋ ಗಲೀಜೆಲ್ಲ ಇಲ್ಲಿ ಬರ್ತಾ ಇದೆ, ಅದರಿಂದ ಈ ಥರ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಮನೆ ಒರೆಸ್ಬಿಡ್ತೀನಿ. ಹಾಗೆ ಗೀಸರ್ ಕೂಡ ಆನ್ ಮಾಡಿ ಮನೆ ಒರೆಸ್ಕೊಳ್ತೀನಿ. ಓಕೆ, ಟೈಮ್ ಬಂದು ಇವಾಗ ಕರೆಕ್ಟಾಗಿ 6 ಗಂಟೆ ಆಗ್ತಾಯಿದೆ. ಕೌಶಿ ಇನ್ನೂ ಬಂದಿಲ್ಲ. ನಾನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬಂದೆ. ಹಾಗೆ ಈಗ ಬ್ಲಾಕ್ ಟೀ ಕುಡಿಯೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಮಮ್ಮ ಹೇಳ್ತಾಯಿದ್ರು, ಫುಲ್ಲು ಸ್ನಾನಗೀನ ಮಾಡ್ಕೊಂಡು ಎಲ್ಲ ರೆಡಿ ಆಗು, ಆಮೇಲೆ ಅವ್ರು ಹೋದ್ಮೇಲೆ ಕಸ ಗುಡಿಸ್ಕೊಂಡು ಒರೆಸ್ಕೊಂಡ್ರಾಯ್ತು ಅಂತ ಹೇಳ್ತಾಯಿದ್ರು. ಆ ಥರ ಮಾಡಿದ್ರೆ ಒಂಥರ ಸಮಾಧಾನ ಅನಿಸಲ್ಲ. ಸ್ನಾನ ಮಾಡಿ ಕಸ ಎಲ್ಲ ಗುಡಿಸಿದ್ರೆ ಅದು ಮತ್ತೆ ಎಲ್ಲ ಡಸ್ಟ್ ಎಲ್ಲ ಮತ್ತೆ ಇಡೀ ಬಾಡಿಗೆಲ್ಲ ತುಂಬಿಕೊಡುತ್ತೆ, ಮುಖ ಕೈ ಕಾಲಿಗೆಲ್ಲ. ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡೋದು ಹೇಗಿದೆ, ಸ್ನಾನ ಮಾಡಿ ಕಸ ಗುಡಿಸೋದು ಹೇಗಿದೆ ನೋಡಿ. ಇಲ್ಲ ಅವರೆಲ್ಲ ಹೋದ್ಮೇಲೆ 6 ಗಂಟೆಗೆ ಹೋದ್ರೂ ಪರವಾಗಿಲ್ಲ, ಆಮೇಲೆ ಬೇಕಾದರೆ ನಾನು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದೆ. ಸರಿ, ನಿನಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡು ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಕೌಶಿ ನೀನು ಬರ್ಬೋದು. ನಿನ್ನೆ ಏನು ಮಾಡಿದ ಅಂದರೆ 6:15 ಬಂದ. ನಾನು ವೆಯ್ಟ್ ಮಾಡಿ ಸಾಕಾಯಿತು, ಏಕೆಂದರೆ ಸ್ಪೋರ್ಟ್ಸು ಬಿಟ್ಟಿದ್ದು ಲೇಟ್ ಅಲ್ಲ, ಬಸ್ ಅವನಿಗೆ ಸಿಕ್ಕಿದ್ದು ಲೇಟ್ ಅಂತೆ. ಕರೆಕ್ಟಾಗಿ 6 ಗಂಟೆಗೆ ಬಿಟ್ಟೆ, ಅದೇ ನನಗೆ ಬಸ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದ. ಇವಾಗ ಕರೆಕ್ಟಾಗಿ 6 ಗಂಟೆ ಆಗಿದೆ. ಡೈಲಿ ಇಷ್ಟೊತ್ತಿಗೆ ಬಂದ್ಬಿಡ್ತಿದೆ, 5:45 6 ಗಂಟೆಗೆಲ್ಲ. ಒಂದೊಂದು ದಿನ ಬಸ್ಸಲ್ಲಿ ಅವನದು ಒಂದೇನಂದರೆ ರಶ್ ಆದರೆ ಬಸ್ ಹತ್ತಲ್ಲ, ಆ ಥರ ಪ್ರಾಬ್ಲಮ್ ಒಂದು. ನಾನು ಅವನ ಜೊತೆ ಎಲ್ಲಾದರೂ ಹೋಗ್ತಾಯಿದ್ರು ಅಷ್ಟೇ, ಏನಾದರೂ ಅಲ್ಲಿ ರಶ್ ಇದ್ದರೆ ಇನ್ನೊಂದು ಬಸ್ಗೆ ಹೋಗೋಣ ಅಂತೇಳಿ ನಮ್ಮನ್ನು ತಡೀತಾನೆ ಹೋಗದೆ ಇರೋ ಥರ, ಆ ಥರ ಹುಡುಗ. ಆ ಥರ ಬಸ್ಸು ರಶ್ ಇದೆ ಅಂತೇಳಿ ಲೇಟಾಗಿ ಬಂದ. ಅಂದರೆ 6:15 ಬಂದ ನಿನ್ನೆ. ಇವತ್ತೆಷ್ಟು ಗಂಟೆಗೆ ಬರ್ತಾನೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಿನ್ನೆ ನಾನು ವಾಕ್ ಮಾಡ್ಕೊಂಡು ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ದೆ, ಬರ್ತಾನೇನೋ ಅಂತ. ನೋಡಿದರೆ 6:15 ಬಂದ. ಆವಾಗ ಏನು ಇಷ್ಟೊಂದು ಲೇಟು ಅಂದರೆ
ಬಸ್ ಸಿಗಬಾರ್ದಮ್ಮ ಅಂತ ಹೇಳೋದು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.